ಶಿರೂರು ಗುಡ್ಡ ಕುಸಿತ ದುರಂತ ಆದ ಬಳಿಕ ಸರ್ಕಾರ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಈ ಬಗ್ಗೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಅಕ್ರಮವಾಗಿ ನಿರ್ಮಿಸಿದಂಥ ರೆಸಾರ್ಟ್ಗಳನ್ನ ಏನು ತೆರವಿಗೆ ಸಂಬಂಧ ಸೂಚನೆ ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಈಶ್ವರ್ ಖಂಡ್ರೆ ನಮ್ಮ ಜೊತೆ ಇದ್ದಾರೆ. ಸರ್, ಏನು ತೀರ್ಮಾನ, ಏನು ವರದಿ ಬಂದಿದೆ? ಈ ಪ್ರಕೃತಿ ವಿಕೋಪದಿಂದ ಏನು ಹಾನಿ ಆಗ್ತಾ ಇದೆ, ಏನು ನಾಶ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಪಶ್ಚಿಮ ಘಟ್ಟದಲ್ಲಿ ಇವತ್ತು ಶಿರೂರು ಗುಡ್ಡ ಕುಸಿತದಿಂದ ಸುಮಾರು ಜನ ಮೃತಪಟ್ಟಿದ್ರು. ಸುಮಾರು 11 ಜನ ಅಂತ ಅನಿಸ್ತದೆ. ಈಗ ವಯನಾಡದಲ್ಲಿ ಒಂದು 300 ಜನ ಮೃತಪಟ್ಟಿದ್ದಾರೆ, 300 ಜನ ಕಾಣೆಯಾಗಿದ್ದಾರೆ. 4 ಹಳ್ಳಿಗಳೇ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದ್ದಾವೆ. ಇಂಥದ್ರಲ್ಲಿ ಇವತ್ತು ಅರಣ್ಯ ಇಲಾಖೆ ವತಿಯಿಂದ ಏನು ಪಶ್ಚಿಮ ಘಟ್ಟದಲ್ಲಿ 2015 ನಂತರ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಮತ್ತು ಅನಧಿಕೃತವಾಗಿ ಗುಡ್ಡ ಯಾರ್ಯಾರು ಕಡ್ದು ಹಾಕಿದ್ದಾರೆ, ಅಲ್ಲಿ ಇವತ್ತೇನು ಕಾಫಿ ತೋಟ ಬೆಳೆಸ್ತಾ ಇದ್ದಾರೆ, ರಬ್ಬರ್ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ಮಣ್ಣು ಸಡಿಲಾಗ್ತಾ ಇದೆ, ಗುಡ್ಡ ಕುಸಿತ ಆಗ್ತಾ ಇದೆ. ಇವತ್ತು ಹೋಮ್ ಸ್ಟೇಗಳಾಗ್ತಾ ಇದ್ದಾವೆ, ಅನಧಿಕೃತ ಕಟ್ಟಡಗಳಾಗ್ತಾ ಇದ್ದಾವೆ. ಇವೆಲ್ಲವನ್ನು ಕಟ್ಟುನಿಟ್ಟಾಗಿ ನಿರ್ದಾಕ್ಷಿಣ್ಯವಾಗಿ ಇವತ್ತು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ತೆರವುಗೊಳಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಮೇಲ್ನೋಟಕ್ಕೆ ಏನಾದರೂ ಕೂಡ ಅಧಿಕಾರಿಗಳು ವರದಿ ಕೊಟ್ಟಿರುವಂಥದ್ದು ಅಥವಾ ಮಾಹಿತಿ ಬಂದಿರ್ತದೆ, ಈ ರೀತಿ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣದಿಂದ ಈ ರೀತಿ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು, ಆ ರೀತಿ ಏನಾದರೂ ಕೂಡ ಬಂದಿರೋದು? ಇದೇ ತಜ್ಞರ ಅಭಿಪ್ರಾಯ ಇದೆ, ನಮಗೂ ಕಾಣಿಸ್ತಾ ಇದೆ. ಇಂಥ ಎಲ್ಲೆಲ್ಲಿ ನಡೀತಾ ಇದೆ ಅದಕ್ಕೆಲ್ಲ ಕಡಿವಾಣ ಹಾಕ್ತೀವಿ ಮತ್ತು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇವೆ. ಮತ್ತು ಮುಂದೆ ಈ ರೀತಿಯಲ್ಲಿ ಪುನರಾವರ್ತನೆ ಆಗದ ರೀತಿಯಲ್ಲಿ ಇವತ್ತು ಕ್ರಮ ತೆಗೆದುಕೊಳ್ಳಲಿಕ್ಕೂ ಸೂಚನೆಯನ್ನು ಕೊಟ್ಟಿದ್ದೇವೆ. ತಜ್ಞರು ಪಶ್ಚಿಮ ಘಟ್ಟ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು. ಮತ್ತು ಅಲ್ಲಿ ಏನು ನೋಡಿ, ಜೀವನೂ ಮುಖ್ಯ, ಜೀವನೋಪಾಯನೂ ಮುಖ್ಯ, ಎರಡೂ ಅಭಿವೃದ್ಧಿನೂ ಆಗಬೇಕು. ಅದಕ್ಕೆ ಸುಸ್ಥಿರ ಅಭಿವೃದ್ಧಿ ಅಂತ ನಾವು ಹೇಳ್ತೀವಿ. ಆ ದೃಷ್ಟಿಯಿಂದ ತಜ್ಞರ ಅಭಿಪ್ರಾಯ ಏನಿದೆ, ಆ ಅಭಿಪ್ರಾಯವನ್ನು ನಾವು ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ಇಂಥ ಅವಘಡಗಳೇನು ಆಗ್ತಾ ಇದೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಮೈಸೂರು, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಈ ಭಾಗದಲ್ಲೆಲ್ಲ ಕಡೆ ಕೂಡ ಶಿವಮೊಗ್ಗ ಇದೆ, ಉತ್ತರ ಕನ್ನಡ ಇದೆ, ದಕ್ಷಿಣ ಕನ್ನಡ ಇದೆ, ಹಾಸನ ಇದೆ, ಚಾಮರಾಜನಗರ ಇದೆ, ಅನೇಕ ಎಲ್ಲ ನಮ್ಮ ರಾಜ್ಯದ ಕನಿಷ್ಠ 8ರಿಂದ 10 ಜಿಲ್ಲೆಗಳಿದ್ದಾವೆ, ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರ್ತವೆ. ಅಲ್ಲೆಲ್ಲ ಇಂಥದ್ದು ಇದ್ರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಜರುಗಿಸ್ತದೆ. ಎಷ್ಟು ಅನಧಿಕೃತ ರೆಸಾರ್ಟ್ ಅಂತ ಏನಾದರೂ ಮಾಹಿತಿ ಬಂದಿದೆ ಸರ್? ಮಾಹಿತಿ ಇಲ್ಲ, ಆದರೆ ಇದೆ ಅನ್ನುವಂಥದ್ದು ಇವತ್ತು ಚರ್ಚೆನೂ ಇದೆ ಮತ್ತು ಅದರ ಬಗ್ಗೆ ವರದಿನೂ ಕೇಳಿದ್ದೇನೆ. ಇದು ಈಶ್ವರ್ ಖಂಡ್ರೆ ಹೇಳಿಕೆ. ಅವರು ಹೇಳ್ತಾ ಇರುವಂಥದ್ದು ಅನಧಿಕೃತ ರೆಸಾರ್ಟ್ನ ತೆರವು ಸೂಚನೆಗೆ ವರದಿ ಕೇಳಿರುವಂಥದ್ದು, ಜೊತೆಗೆ ಸಂಬಂಧಪಟ್ಟಂತೆ ಅನಧಿಕೃತ ರೆಸಾರ್ಟ್ ಇರುವಂಥದ್ದನ್ನು ಒಪ್ಕೊಂಡಿರುವಂಥದ್ದು ಮತ್ತು ಶೀಘ್ರದಲ್ಲೇ ಕೂಡ ಇದನ್ನು ತೆರವಿಗೆ ಸೂಚನೆಯನ್ನು ಕೊಟ್ಟಿರುವಂಥ. ಕ್ಯಾಮರಾ ಪರ್ಸನ್ ಶಿವಪುತ್ರ ಜೊತೆ ವಿಜಯ್ ಚಂದ್ರಕೋಟೆ, ಬೆಂಗಳೂರು. ಶಿರೂರು ಗುಡ್ಡ ಕುಸಿತ ದುರಂತ ಆದ ಬಳಿಕ ಸರ್ಕಾರ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಈ ಬಗ್ಗೆ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಅಕ್ರಮವಾಗಿ ನಿರ್ಮಿಸಿದಂಥ ರೆಸಾರ್ಟ್ಗಳನ್ನ ಏನು ತೆರವಿಗೆ ಸಂಬಂಧ ಸೂಚನೆ ಕೊಟ್ಟಿರೋದು. ಈ ಬಗ್ಗೆ ಮಾತಾಡೋಕ್ಕೆ ಈಶ್ವರ್ ಖಂಡ್ರೆ ನಮ್ಮ ಜೊತೆ ಇದ್ದಾರೆ. ಸರ್, ಏನು ತೀರ್ಮಾನ, ಏನು ವರದಿ ಬಂದಿದೆ? ಈ ಪ್ರಕೃತಿ ವಿಕೋಪದಿಂದ ಏನು ಹಾನಿ ಆಗ್ತಾ ಇದೆ, ಏನು ನಾಶ ಆಗ್ತಾ ಇದೆ ನಾವು ನೋಡ್ತಾ ಇದ್ದೀವಿ. ಪಶ್ಚಿಮ ಘಟ್ಟದಲ್ಲಿ ಇವತ್ತು ಶಿರೂರು ಗುಡ್ಡ ಕುಸಿತದಿಂದ ಸುಮಾರು ಜನ ಮೃತಪಟ್ಟಿದ್ರು. ಸುಮಾರು 11 ಜನ ಅಂತ ಅನಿಸ್ತದೆ. ಈಗ ವಯನಾಡದಲ್ಲಿ ಒಂದು 300 ಜನ ಮೃತಪಟ್ಟಿದ್ದಾರೆ, 300 ಜನ ಕಾಣೆಯಾಗಿದ್ದಾರೆ. 4 ಹಳ್ಳಿಗಳೇ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದ್ದಾವೆ. ಇಂಥದ್ರಲ್ಲಿ ಇವತ್ತು ಅರಣ್ಯ ಇಲಾಖೆ ವತಿಯಿಂದ ಏನು ಪಶ್ಚಿಮ ಘಟ್ಟದಲ್ಲಿ 2015 ನಂತರ ಎಲ್ಲೆಲ್ಲಿ ಒತ್ತುವರಿ ಆಗಿದೆ ಮತ್ತು ಅನಧಿಕೃತವಾಗಿ ಗುಡ್ಡ ಯಾರ್ಯಾರು ಕಡ್ದು ಹಾಕಿದ್ದಾರೆ, ಅಲ್ಲಿ ಇವತ್ತೇನು ಕಾಫಿ ತೋಟ ಬೆಳೆಸ್ತಾ ಇದ್ದಾರೆ, ರಬ್ಬರ್ ಪ್ಲಾಂಟೇಶನ್ ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ಮಣ್ಣು ಸಡಿಲಾಗ್ತಾ ಇದೆ, ಗುಡ್ಡ ಕುಸಿತ ಆಗ್ತಾ ಇದೆ. ಇವತ್ತು ಹೋಮ್ ಸ್ಟೇಗಳಾಗ್ತಾ ಇದ್ದಾವೆ, ಅನಧಿಕೃತ ಕಟ್ಟಡಗಳಾಗ್ತಾ ಇದ್ದಾವೆ. ಇವೆಲ್ಲವನ್ನು ಕಟ್ಟುನಿಟ್ಟಾಗಿ ನಿರ್ದಾಕ್ಷಿಣ್ಯವಾಗಿ ಇವತ್ತು ಪರಿಸರ ಸಂರಕ್ಷಣೆ ಮಾಡಲಿಕ್ಕೆ ತೆರವುಗೊಳಿಸಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಮೇಲ್ನೋಟಕ್ಕೆ ಏನಾದರೂ ಕೂಡ ಅಧಿಕಾರಿಗಳು ವರದಿ ಕೊಟ್ಟಿರುವಂಥದ್ದು ಅಥವಾ ಮಾಹಿತಿ ಬಂದಿರ್ತದೆ, ಈ ರೀತಿ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣದಿಂದ ಈ ರೀತಿ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು, ಆ ರೀತಿ ಏನಾದರೂ ಕೂಡ ಬಂದಿರೋದು? ಇದೇ ತಜ್ಞರ ಅಭಿಪ್ರಾಯ ಇದೆ, ನಮಗೂ ಕಾಣಿಸ್ತಾ ಇದೆ. ಇಂಥ ಎಲ್ಲೆಲ್ಲಿ ನಡೀತಾ ಇದೆ ಅದಕ್ಕೆಲ್ಲ ಕಡಿವಾಣ ಹಾಕ್ತೀವಿ ಮತ್ತು ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ದೇವೆ. ಮತ್ತು ಮುಂದೆ ಈ ರೀತಿಯಲ್ಲಿ ಪುನರಾವರ್ತನೆ ಆಗದ ರೀತಿಯಲ್ಲಿ ಇವತ್ತು ಕ್ರಮ ತೆಗೆದುಕೊಳ್ಳಲಿಕ್ಕೂ ಸೂಚನೆಯನ್ನು ಕೊಟ್ಟಿದ್ದೇವೆ.
ಪಶ್ಚಿಮ ಘಟ್ಟ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು. ಮತ್ತು ಅಲ್ಲಿ ಏನು ನೋಡಿ, ಜೀವನೂ ಮುಖ್ಯ, ಜೀವನೋಪಾಯನೂ ಮುಖ್ಯ, ಎರಡೂ ಅಭಿವೃದ್ಧಿನೂ ಆಗಬೇಕು. ಅದಕ್ಕೆ ಸುಸ್ಥಿರ ಅಭಿವೃದ್ಧಿ ಅಂತ ನಾವು ಹೇಳ್ತೀವಿ. ಆ ದೃಷ್ಟಿಯಿಂದ ತಜ್ಞರ ಅಭಿಪ್ರಾಯ ಏನಿದೆ, ಆ ಅಭಿಪ್ರಾಯವನ್ನು ನಾವು ಸರಿಯಾಗಿ ಅನುಷ್ಠಾನಕ್ಕೆ ತಂದರೆ ಇಂಥ ಅವಘಡಗಳೇನು ಆಗ್ತಾ ಇದೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಮೈಸೂರು, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಈ ಭಾಗದಲ್ಲಿ ಎಲ್ಲ ಕಡೆ ಕೂಡ ಶಿವಮೊಗ್ಗ ಇದೆ, ಉತ್ತರ ಕನ್ನಡ ಇದೆ, ದಕ್ಷಿಣ ಕನ್ನಡ ಇದೆ, ಹಾಸನ ಇದೆ, ಚಾಮರಾಜನಗರ ಇದೆ, ಅನೇಕ ಎಲ್ಲ ನಮ್ಮ ರಾಜ್ಯದ ಕನಿಷ್ಠ 8ರಿಂದ 10 ಜಿಲ್ಲೆಗಳಿದ್ದಾವೆ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿ ಬರ್ತವೆ. ಅಲ್ಲೆಲ್ಲ ಇಂಥದ್ದು ಇದ್ರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ವಹಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಜರುಗಿಸ್ತದೆ. ಎಷ್ಟು ಅನಧಿಕೃತ ರೆಸಾರ್ಟ್ ಅಂತ ಏನಾದರೂ ಮಾಹಿತಿ ಬಂದಿದೆ ಸರ್? ಮಾಹಿತಿ ಇಲ್ಲ, ಆದರೆ ಇದೆ ಅನ್ನುವಂಥದ್ದು ಇವತ್ತು ಚರ್ಚೆನೂ ಇದೆ ಮತ್ತು ಅದರ ಬಗ್ಗೆ ವರದಿನೂ ಕೇಳಿದ್ದೇನೆ. ಇದು ಈಶ್ವರ್ ಖಂಡ್ರೆ ಹೇಳಿಕೆ. ಅವರು ಹೇಳ್ತಾ ಇರುವಂಥದ್ದು ಅನಧಿಕೃತ ರೆಸಾರ್ಟ್ಗಳನ್ನ ತೆರವು ಸೂಚನೆಗೆ ವರದಿ ಕೇಳಿರುವಂಥದ್ದು, ಜೊತೆಗೆ ಸಂಬಂಧಪಟ್ಟಂತೆ ಅನಧಿಕೃತ ರೆಸಾರ್ಟ್ ಇರುವಂಥದ್ದನ್ನು ಒಪ್ಕೊಂಡಿರುವಂಥದ್ದು ಮತ್ತು ಶೀಘ್ರದಲ್ಲೇ ಕೂಡ ಇದನ್ನ ತೆರವಿಗೆ ಸೂಚನೆಯನ್ನು ಕೊಟ್ಟಿರುವಂಥ. ಕ್ಯಾಮರಾ ಪರ್ಸನ್ ಶಿವಪುತ್ರ ಜೊತೆ ವಿಜಯ್ ಚಂದ್ರ ಟಿವಿ ಬೆಂಗಳೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸ್ರಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.